ದರ್ಶನ್ಗೆ ಇವತ್ತು ಬಿಗ್ ಡೇ, ಡಿಸೈಡಿಂಗ್ ಡೇ ಅಂತೆಲ್ಲ ವಿಶ್ಲೇಷಣೆ ಮಾಡ್ತಾ ಇದೀವಿ. ಕಾರಣ ಸಿ.ವಿ. ನಾಗೇಶ್ ಅವರ ವಾದ ಆದ ಮೇಲೆ ಈಗ ಎಸ್.ಪಿ.ಪಿ. ಅವರು ಯಾವುದೇ ಕಾರಣಕ್ಕೂ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗಲೇಬಾರದು ಅಂತ ಕೊಕ್ಕೆ ಹಾಕುವುದಕ್ಕೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಮುಂದಿಟ್ಟಿದ್ದಾರಂತೆ. ಹಾಗಾಗಿ ಎಸ್.ಪಿ.ಪಿ. ಅವರ ಪ್ರತಿವಾದ ಹೇಗಿರುತ್ತೆ, ಅವರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ. ಇಂದು ಪ್ರತಿವಾದ ಮಂಡಿಸಲು ಎಸ್.ಪಿ.ಪಿ. ಸಜ್ಜು. ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಮೊನ್ನೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಈಗಾಗಲೇ ರೇಣುಕಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಹಾಗೂ ಅನುಕುಮಾರ್ ಪರ ವಕೀಲರು ವಾದ ಮುಗಿಸಿದ್ದಾರೆ. ಹೀಗಾಗಿ ಇಂದು ಎಸ್.ಪಿ.ಪಿ. ವಕೀಲರು ಪ್ರತಿವಾದ ಮಂಡಿಸಲಿದ್ದಾರೆ. ಈ ವೇಳೆ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿ ವಜಾ ಮಾಡುವಂತೆ ವಾದ ಮಂಡಿಸಲಿದ್ದಾರೆ. ಇಂದು ಎಸ್.ಪಿ.ಪಿ. ಪ್ರತಿವಾದ ಹೇಗಿರಲಿದೆ? ದರ್ಶನ್ಗೆ ಅಪಾರವಾದ ಅಭಿಮಾನಿಗಳ ಬಳಗ ಇದೆ. ಆತನಿಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶವಾಗುತ್ತೆ. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ರೇಣುಕಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಲಾಗಿದೆ. ಕೊಲೆ ನಡೆದಾಗ ದರ್ಶನ್ ಘಟನಾ ಸ್ಥಳದಲ್ಲೇ ಇದ್ದರು ಎಂಬುದಕ್ಕೆ ಪ್ರಭಾವ ಸಾಕ್ಷಿಗಳಿವೆ. ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಬಳಿಕ ದರ್ಶನ್ ಘಟನಾ ಸ್ಥಳದಲ್ಲೇ ಫೋಟೋಗೆ ಫೋಸ್ ನೀಡಿದ್ದಾರೆ. ಘಟನಾ ಸ್ಥಳದಲ್ಲಿ ದರ್ಶನ್ ಕೊಲೆ ಮಾಡಿದ ಸಮಯದಲ್ಲಿ ಇದ್ದರು ಎಂಬುದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಅಲ್ಲದೆ ದರ್ಶನ್ಗೆ ಸಂಬಂಧಿಸಿದ ಸಾಕಷ್ಟು ವಸ್ತುಗಳ ಮೇಲೆ ರೇಣುಕಸ್ವಾಮಿ ರಕ್ತ ಪತ್ತೆಯಾಗಿದೆ. ಈ ಅಂಶಗಳನ್ನು ಮುಂದಿಟ್ಟು ಎಸ್.ಪಿ.ಪಿ. ಪ್ರತಿವಾದ ಮಂಡಿಸಲಿದ್ದಾರೆ. ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ಲ ಜೈಲೇ ಗತಿನ ಅನ್ನೋದು ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆರಂಭದಲ್ಲೂ ಸದ್ಯ ಇರುವಂತಹ ಪ್ರಶ್ನೆ, ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸಿಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ, ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನು ಆಗ್ಲೇ ಹೇಳಿದೆ, ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. ಎಸ್.ಪಿ.ಪಿ. ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ, ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವರಿಗೆ, ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು ಎಸ್.ಪಿ.ಪಿ. ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು, ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ, ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ ಎಸ್.ಪಿ.ಪಿ. ಅವರ ಕೌಂಟರ್ ಹೇಗಿರುತ್ತೆ ಕಾದು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿ.ವಿ. ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಇವತ್ತು ಎಸ್.ಪಿ.ಪಿ. ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಭ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ.
ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸ್ಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನು ಆಗ್ಲೇ ಹೇಳಿದೆ, ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. SPP ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವ್ರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು SPP ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ SPP ಅವರ ಕೌಂಟರ್ ಹೇಗಿರುತ್ತೆ ಕಾದ್ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿ.ವಿ. ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಇವತ್ತು SPP ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸ್ಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನು ಆಗ್ಲೇ ಹೇಳಿದೆ, ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. SPP ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವ್ರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು SPP ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ SPP ಅವರ ಕೌಂಟರ್ ಹೇಗಿರುತ್ತೆ ಕಾದ್ ನೋಡೋಣ.